ನಮಸ್ಕಾರ ಸ್ನೇಹಿತರೆ, ಎಜು ಬೈಟ್ಸ್ ಬೈ ರಿಷು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ವಿದ್ಯಾರ್ಥಿಗಳು, ಶಿಕ್ಷಕರು ಹಾಗೂ ಕನ್ನಡ ಪ್ರಿಯರು ತಿಳಿದುಕೊಳ್ಳಲೇಬೇಕಾದ 15 ಪ್ರಮುಖ ಕನ್ನಡ ಗಾದೆಗಳು, ಅವುಗಳ ಅರ್ಥವನ್ನು ತಿಳಿದುಕೊಳ್ಳೋಣ. ಹಾಗಾದರೆ ಬನ್ನಿ, ವಿಡಿಯೋ ಕೊನೆವರೆಗೂ ನೋಡಿ. ಮೊದಲನೆಯ ಗಾದೆ, ಕೈ ಕೆಸರಾದರೆ ಬಾಯಿ ಮೊಸರು. ಅರ್ಥ: ಕಷ್ಟಪಟ್ಟು ದುಡಿದರೆ ಉತ್ತಮ ಫಲ ಸಿಗುತ್ತದೆ. ಎರಡನೆಯ ಗಾದೆ, ಹನಿ ಹನಿ ಕೂಡಿದರೆ ಹಳ್ಳ. ಅರ್ಥ: ಸಣ್ಣ ಸಣ್ಣ ಪ್ರಯತ್ನಗಳು ದೊಡ್ಡ ಯಶಸ್ಸನ್ನ ತರುತ್ತವೆ. ಗಾದೆ 3, ಇರುವೆಗೂ ತನ್ನದೇ ಆದ ಬಲ. ಅರ್ಥ: ಪ್ರತಿಯೊಬ್ಬರಲ್ಲೂ ಒಂದಲ್ಲ ಒಂದು ವಿಶೇಷತೆ ಇದ್ದೇ ಇರುತ್ತದೆ. ಗಾದೆ 4, ಒಂದೇ ಕೈಯಿಂದ ಚಪ್ಪಾಳೆ ಆಗದು. ಅರ್ಥ: ಯಾವುದೇ ಕೆಲಸಕ್ಕೆ ಇಬ್ಬರ ಅಥವಾ ಹಲವರ ಸಹಕಾರ ಬೇಕು. ಗಾದೆ 5, ಮಾತು ಬೆಳ್ಳಿ ಮೌನ ಬಂಗಾರ. ಅರ್ಥ: ಅಗತ್ಯವಿಲ್ಲದ ಮಾತಿಗಿಂತ ಮೌನ ಉತ್ತಮ. ಗಾದೆ 6, ಏನು ಬಿತ್ತುತ್ತೇವೆಯೋ ಅದನ್ನೇ ಕೊಯ್ಯುವೆ. ಅರ್ಥ: ಮಾಡಿದ ಕೆಲಸಕ್ಕೆ ತಕ್ಕ ಫಲ ಸಿಗುತ್ತದೆ. ಗಾದೆ 7, ಸಮಯವೇ ಸಂಪತ್ತು. ಅರ್ಥ: ಸಮಯವನ್ನ ಸದ್ಬಳಕೆ ಮಾಡಿದರೆ ಯಶಸ್ಸು ಸಿಗುತ್ತದೆ. ಗಾದೆ 8, ಕಷ್ಟಪಟ್ಟರೆ ಫಲ ಸಿಹಿ. ಅರ್ಥ: ಪರಿಶ್ರಮದ ಫಲ ಯಾವಾಗಲೂ ಉತ್ತಮವಾಗಿರುತ್ತದೆ. ಗಾದೆ 9, ಒಗ್ಗಟ್ಟಿನಲ್ಲಿ ಬಲವಿದೆ. ಅರ್ಥ: ಒಟ್ಟಾಗಿ ಕೆಲಸ ಮಾಡಿದರೆ ಯಶಸ್ಸು ಸಿಗುತ್ತದೆ. ಗಾದೆ 10, ಕಳ್ಳನ ಮನಸ್ಸು ಹುಳ್ಳಗೆ. ಅರ್ಥ: ತಪ್ಪು ಮಾಡಿದವನಿಗೆ ಯಾವಾಗಲೂ ಭಯ ಇರುತ್ತದೆ. ಗಾದೆ 11, ಅತಿ ಸರ್ವತ್ರ ವಜ್ರಯೇ. ಅರ್ಥ: ಯಾವುದೇ ವಿಷಯದಲ್ಲಿ ಅತಿಯಾಗಬಾರದು. ಗಾದೆ 12, ಆರೋಗ್ಯವೇ ಮಹಾಭಾಗ್ಯ. ಅರ್ಥ: ಆರೋಗ್ಯವೇ ಜೀವನದ ದೊಡ್ಡ ಸಂಪತ್ತು. ಗಾದೆ 13, ಕಲಿತವನಿಗೆ ಲೋಕವೇ ಗುರು. ಅರ್ಥ: ಕಲಿಯುವ ಮನಸ್ಸಿದ್ದರೆ ಎಲ್ಲೆಡೆಯಿಂದ ಜ್ಞಾನ ಸಿಗುತ್ತದೆ. ಗಾದೆ 14, ಕೇಳಿದವನು ಕಲಿಯುವನು. ಅರ್ಥ: ಪ್ರಶ್ನೆ ಕೇಳುವುದರಿಂದ ಜ್ಞಾನ ಹೆಚ್ಚುತ್ತದೆ. ಇನ್ನು ಕೊನೆಯ ಗಾದೆ 15, ವಿದ್ಯೆ ಯಾರೂ ಕದಿಯಲಾರದ ಸಂಪತ್ತು. ಇದರ ಅರ್ಥ: ಶಿಕ್ಷಣ ಜೀವನದ ಶಾಶ್ವತ ಸಂಪತ್ತು. ಸ್ನೇಹಿತರೆ, ಈ 15 ಕನ್ನಡ ಗಾದೆಗಳು ಮತ್ತು ಅವುಗಳ ಅರ್ಥ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಇನ್ನಷ್ಟು ಕನ್ನಡ ಕಲಿಕಾ ವಿಡಿಯೋಸ್ಗಳಿಗಾಗಿ ಎಜು ಬೈಟ್ಸ್ ಬೈ ರಿಷು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕೇಳಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.